ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಟಾಪಿಕ್ ಕನ್ನಡ. ಇದು ನನ್ನ ಮೊದಲನೇ ವಿಡಿಯೋ ಈ ಚಾನಲ್ ಬರ್ತಾ ಇರೋದು. ಇವತ್ತು ನಮ್ಮ ಮುಂದೆ ಇದೆ OPPO Reno8 Pro 5G ಫೋನು. ಮೊನ್ನೆ ತಾನೇ ಲಾಂಚ್ ಆಗಿದೆ, ನೆನ್ನೆ ತಾನೇ ನನ್ನ ಕೈಗೆ ಸಿಕ್ಕಿದೆ, ಆದರೆ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀವಿ. ಬನ್ನಿ ಫಸ್ಟು ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸ್ ಮಾಡಿದ ತಕ್ಷಣ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಏನೋ ಒಂದು ಬಾಕ್ಸ್ ಇದೆ. ಓಕೆ, ನೋಡೋಣ ಅದನ್ನ. ಅದಾದಮೇಲೆ ಡೈರೆಕ್ಟಾಗಿ ನಿಮ್ಗೆ ಒಂದು ಫೋನ್ ಸಿಗುತ್ತೆ. ಫೋನು ಆಮೇಲೆ ಮಾಡೋಣ. ಇದ್ರ ಒಳಗಡೆ ಒಂದು ಡೇಟಾ ಕೇಬಲ್ ಇದೆ, ಒಂದು ಹೈ ಕ್ವಾಲಿಟಿ ಕೇಬಲ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಬೆಲೆ ತಕ್ಕಂಗಿರೋಂಥದ್ದು. ಅದು ಬಿಟ್ಟರೆ ಫಾಸ್ಟ್ ಚಾರ್ಜಿಂಗ್, 80 ವಾಟು ಫಾಸ್ಟ್ ಚಾರ್ಜಿಂಗ್ ಇದೆ. ಇದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವೀಡಿಯೋನ ಮಾಡ್ತೀನಿ, ಕಾಯ್ತಾರಿ. ಫಸ್ಟ್ ಓಕೆ ಫ್ರೆಂಡ್, ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಇನ್ನೇನು ಇರ್ಬೋದು ಅಂದರೆ, ಓಕೆ ಇನ್ನೇನು ಇಲ್ಲ, ಒಂದು ಕ್ವಿಕ್ ಸ್ಟಾರ್ಟ್ ಗೈಡು, ಸೇಫ್ಟಿ ಗೈಡು ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ ಇಲ್ಲಿ. ಅದು ಕೂಡ ಒಳ್ಳೆ ಕ್ವಾಲಿಟಿಯಾಗಿದೆ ಅನಿಸುತ್ತೆ. ಇದೊಂದು ಬ್ಯಾಕ್ ಕವರು, TPU ಟ್ರಾನ್ಸ್ಪರೆಂಟ್ ಕವರ್ ಆಗಿದೆ. ಓಕೆ, ಅದು ಒಂದು ಕ್ವಾಲಿಟಿಯ ಕವರ್ ಅಂತ ಅನ್ಬೋದು. ಓಕೆ, ನಾವು ನೆಕ್ಸ್ಟ್ ಡೈರೆಕ್ಟಾಗಿ ನಾವು ಫೋನಿಗೆ ಬರೋಣ. ಓಕೆ, ಫೋನ್ ನೋಡೋದಾದರೆ ಈ ಥರ ಕಾಣುತ್ತೆ ಫ್ರೆಂಡ್ಸ್. ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿರುವಂಥದ್ದು. ಬ್ಯಾಕ್ ಡಿಸೈನ್ ನೋಡ್ಬೋದು ನೀವು, ಗ್ಲಾಸಿ ಬ್ಯಾಕು. ನಾ ತಗೊಂಡಿರೋ ವೇರಿಯಂಟ್ ಇದು. ಕಲರ್ ವೇರಿಯಂಟ್ ಬಂದು ಬ್ಲ್ಯಾಕು, ಗ್ಲಾಸ್ ಬ್ಲ್ಯಾಕ್ ಅಂತ ಕರೀತಾರೆ. OP ಆಗಿದೆ, ಮಾತ್ರ ಫುಲ್ ಫೇಸೇ ಕಾಣುತ್ತೆ, ಆ ಲೆವೆಲ್ಗಿದೆ, ನೀವು ನೋಡ್ತಾ ಇರ್ಬೋದು. ಇನ್ನು ಫ್ರಂಟ್ ಲುಕ್ಕಲ್ಲಂತೂ ಬೆಜಲ್ಲು ಹೇಗಿದೆ ಅಂತ ಬನ್ನಿ ಫಸ್ಟು ಆನ್ ಮಾಡಿ ಚೆಕ್ ಮಾಡಿ ನೋಡೋಣ. ಓಕೆ ಫ್ರೆಂಡ್, ನಾನು ತಗೊಂಡಿರೋ ವೇರಿಯಂಟ್ ಬಂದು 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ಎಕ್ಸ್ಪೆಂಡರ್ ರ್ಯಾಮ್ ಕೂಡ ಇದೆ, 3 ಅವಾಗ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಕಲರ್ OS ಮುಖಾಂತರ ಬರ್ತಾ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. 46,000 ಅಂದಮೇಲೆ ಇರಲೇಬೇಕು. ಇದರ ಒಂದು ಫಸ್ಟು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಬಿಲ್ಡ್ ಕ್ವಾಲಿಟಿಲಂತೂ ಎರಡನೇ ಮಾತೇ ಇಲ್ಲ ಫ್ರೆಂಡ್ಸ್, ಯಾಕೆಂದರೆ ಆ ಲೆವೆಲ್ಗೆ ಇವರು ಮಾಡಿದ್ದಾರೆ. ನೀವೇ ನೋಡ್ತಾ ಇರ್ಬೋದು, ಫ್ರಂಟ್ ಮಾತ್ರ ಬೆಜಲ್ಲೇ ಇಲ್ಲ, ಸುತ್ತ ಈಕ್ವಲ್ ಬೆಜಲ್ ಮಾತ್ರ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಅದು ಬಿಟ್ಟರೆ ಸಣ್ಣ ಒಂದು ಪಂಚೋಲ್ ಕ್ಯಾಮ್ರಾ ಇದೆ, ಅತಿ ದೊಡ್ಡದು ಇಲ್ಲ ಅತಿ ಸಣ್ಣದು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಒಂದು ಮೀಡಿಯಮ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಕೆಳಗಡೆನೂ ಅಷ್ಟೇ, ಚಿನ್ನು ಅಷ್ಟು ದೊಡ್ಡದಾಗಿಲ್ಲ ಬೆಜಲ್ಲು, ಅದು ಕೂಡ ಒಂದು ಲೆವೆಲ್ಗಿದೆ, ಎಲ್ಲ ಈಕ್ವಲ್ ಅಂತಲೇ ಹೇಳ್ಬೋದು. ಇನ್ನು ಫ್ರೇಮ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿರುವಂಥದ್ದು ಅಲ್ಯೂಮಿನಿಯಂ ಫ್ರೇಮ್, ಮೆಟಾಲಿಕ್ ಫ್ರೇಮ್. ಇದು ಅಲ್ಟಿಮೇಟ್ ಆಗಿದೆ, ನೀವೇ ನೋಡ್ಬೋದು. ಇನ್ನು ಬ್ಯಾಕ್ ಲುಕ್ ಅಂತೂ ಎರಡೇ ಮಾತೇ ಇಲ್ಲ, ನಿಮಗೆ ಗೊತ್ತಿರ್ಬೋದು, ಎಲ್ಲ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಅವರೇ ತೋರಿಸ್ತಾ ಇರ್ತಾರೆ. ಅಲ್ಟಿಮೇಟ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅದರಲ್ಲೂ ಬ್ಲ್ಯಾಕ್, ಗ್ಲೇಸಿ ಬ್ಲ್ಯಾಕ್ ಮಾತ್ರ ಅಲ್ಟಿಮೇಟಿಗಿದೆ. ಹಿಂದೆ ಬಂದು 2 ಕ್ಯಾಮ್ರಾ ಇದೆ. ಇನ್ನು ಕ್ಯಾಮ್ರಾಗೆ ಬಂದರೆ, ಇದರ ಮೈನ್ ಸೆನ್ಸಾರ್ ಬಂದು 50 MP ಮೆಗಾಪಿಕ್ಸಲು. ಇದರ ಒಂದು ಫೀಚರ್ ಏನಪ್ಪ ಅಂತಂದರೆ, ಮೇರಿ ಸಿಲಿಕಾನ್ ಅನ್ನೋ XNPU ಅನ್ನೋ ಒಂದು ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಕ್ವಾಲಿಟಿ ಅಷ್ಟೇ ಕ್ವಾಲಿಟಿಯಾಗಿ ಬರುತ್ತೆ. ಮತ್ತು ಎರಡನೇ ಕ್ಯಾಮ್ರಾ ಬಂದು 8 MP, ಅಷ್ಟು ಅಲ್ಟ್ರಾ ವೈಡಲ್ ಇಲ್ಲ ಅಂತ ಅನಿಸುತ್ತೆ. ಇನ್ನು ಬಂದು ಮ್ಯಾಕ್ರೋ 2 MP ಮ್ಯಾಕ್ರೋ ಸೆನ್ಸಾರ್ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಕ್ಯಾಮ್ರಾ ಒಂದು ಡೆಡಿಕೇಟೆಡ್ ವೀಡಿಯೋ ಕೂಡ ಅದಕ್ಕೋಸ್ಕರನೇ ಮಾಡ್ತೀನಿ. ಮತ್ತು ಒಂದು ಫ್ಲ್ಯಾಶ್ ಇರುವಂಥದ್ದು, ಈ ಫ್ಲ್ಯಾಶ್ ಬಂದು ರಿಂಗ್ ಫ್ಲ್ಯಾಶ್ ಇದೆ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಫ್ಲ್ಯಾಶ್ ಲೈಟ್ ನೋಡ್ತಾ ಇರ್ಬೋದು ನೀವು, ರಿಂಗ್ ಫ್ಲ್ಯಾಶು, ಡ್ಯುಯಲ್ LED ಫ್ಲ್ಯಾಶ್ ಇರ್ಬೋದು. ಇದಕ್ಕೆ ಅಲ್ಟಿಮೇಟ್ ಆಗಿರುತ್ತೆ, ಮಾತ್ರ ಕ್ಯಾಮ್ರಾ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಆದರೆ ಇದೊಂದು ಕ್ಯಾಮ್ರಾಗೋಸ್ಕರನೇ ಬಿಲ್ಡ್ ಮಾಡಿರುವಂಥ ಒಂದು ಸೆನ್ಸಾರು. ಇದರಲ್ಲಿ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡ್ತೀನಿ. ನೋಡ್ಬೋದು, ಕ್ಯಾಮ್ರಾನ ಹಿಡ್ಕೊಂಡ್ರೆ ಪೂರ್ತಿ ಸ್ಕ್ರೀನ್ ಕಾಣುತ್ತೆ, ಬೆಜಲ್ ಇಲ್ಲ ಅನ್ನೋ ಲೆವೆಲ್ಗೆ ನಿಮ್ಮ ಇದು ಕಾಣುತ್ತೆ. ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಂಡೋರ್ ಔಟ್ಡೋರ್ ಎರಡು ಕೂಡ ಚೆನ್ನಾಗಿ ಕಾಣುತ್ತೆ. ನಿಮಗೆ ನೆಕ್ಸ್ಟು ರಿವ್ಯೂವಲ್ಲಿ ನಿಮಗೆ ಕಂಪ್ಲೀಟ್ ಕ್ಯಾಮ್ರಾ ಸ್ಪೆಸಿಫಿಕೇಷನ್ ಮತ್ತು ಇದು ಕಂಪ್ಲೀಟಾಗಿ ಸಿಗುತ್ತೆ. ಓಕೆ ಫ್ರೆಂಡ್, ಇದಿಷ್ಟು ಇವತ್ತಿನ ಅನ್ಬಾಕ್ಸಿಂಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದೆ ನೆಕ್ಸ್ಟು ಪೂರ್ತಿ ಕ್ಯಾಮ್ರಾ ರಿವ್ಯೂ ಮತ್ತು ಫಾಸ್ಟ್ ಚಾರ್ಜಿಂಗ್ ರಿವ್ಯೂ ಈ ಒಂದು ಚಾನಲಲ್ಲೇ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಕಂಟಿನ್ಯೂಸ್ ವೀಡಿಯೋ ಬೇಕು ಅಂದರೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಫ್ರೆಂಡ್ಸ್. ಮುಂದೆ
ಇನ್ನೂ ತುಂಬ ವೀಡಿಯೋ ಬರುತ್ತೆ. ಎಲ್ಲರೂ ಖುಷಿಯಾಗಿರಿ ಮತ್ತು ಸೇಫಾಗಿರಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.